ದಾನವನ್ನು ಶ್ರೇಷ್ಠ ಅಂತ ಹೇಳಿದವರು ಅತ್ರಿಗಳು. ದಾನ ಮಾಡುವಾಗ ಮೂರನ್ನು ಬಿಟ್ಟು ಮಾಡಿ ಅಂತ ತಿಳಿಸಿಕೊಡ್ತಾರೆ. ಒಂದು, ಪ್ರತ್ಯುಪಕಾರದ ಅಪೇಕ್ಷೆಯನ್ನು ಮಾಡಬೇಡಿ, ಅದು ತಾಮಸ ದಾನವಾಗ್ತದೆ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ತಾಮಸಂ ಸ್ಮರತು. ನಾನು ಕೊಟ್ರೆ ಅವರು ತಿರುಗೇನು ಕೊಡ್ತಾರೆ ಅಂತ ಆಲೋಚನೆ ಮಾಡಿ ಕೊಡಬಾರದು. ಅಥವಾ ಈ ದಾನದಿಂದ ನನಗಿಂತಹ ಫಲ ಸಿಗಲಿ ಇಂಥ ಫಲಾಪೇಕ್ಷೆಯನ್ನು ಮನಸ್ಸಿನಲ್ಲಿ ಮಾಡಬಾರದು. ಕೊಡೋದು ಕೊಟ್ಟು ಯಾಕಾದರೂ ಕೊಟ್ಟನಪ್ಪ ಅಂತ ಆಮೇಲೆ ಒದ್ದಾಡಬಾರದು. ಈ ಮೂರನ್ನು ಮಾಡಬಾರದು ಅಂತ ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಅದಕ್ಕೆ ಈ ಮೂರನ್ನು ಬಿಟ್ಟವರು ಅತ್ರಿಗಳು. ಅವರಿಗೆ ಪ್ರತ್ಯುಪಕಾರದ ಅಪೇಕ್ಷೆಯೂ ಇಲ್ಲ, ಫಲಾಪೇಕ್ಷೆಯೂ ಇಲ್ಲ, ಪರಿಕ್ಲೇಶವೂ ಇಲ್ಲ, ದಾನ ತಾಮಸ ಆಗುವುದಕ್ಕೇನಿರಬಾರದು ಅಂತ ಕೃಷ್ಣ ಹೇಳಿದ್ದಾನೆ. ಆ ಮೂರನ್ನು ಬಿಟ್ಟ ಅತ್ರಿಗಳು ದಾನವನ್ನು ಶ್ರೇಷ್ಠ ಅಂತ ಕೈಯೆತ್ತಿ ಹೇಳುವುದಕ್ಕೆ ಗಟ್ಟಿಯಾಗಿದ್ದಾರೆ. ಅಂತಹ ದಾನವನ್ನು ಮಾಡಿದರೆ ಮಾತ್ರ ಅದರ ಸರಿಯಾದ ಫಲವನ್ನು ನಾವು ಪಡೆಯಬಹುದು, ಆ ಫಲವನ್ನು ಭೋಗ ಮಾಡಬಹುದು. ಅತ್ತಿ ಇತಿ ಅತ್ರಿಹಿ. ಫಲಭೋಗವನ್ನು ನಾವು ಚೆನ್ನಾಗಿ ಮಾಡೋದು ಯಾವಾಗ ಅಂದ್ರೆ ತ್ರಿಯನ್ನು ಬಿಟ್ಟು ಅತ್ರಿ ಆದರೆ ನಾವು ಅತ್ರಿ ಆಗ್ತೇವೆ. ಅಂದ್ರೆ ಅತ್ತೀತಿ ಅತ್ರಿಹಿ, ಫಲಭೋಗವನ್ನು ಚೆನ್ನಾಗಿ ಮಾಡಬಹುದು ಅಂತ ಐತರೇಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಅತ್ರಿ ಅಂತ ಯಾಕೆ ಕರೀತಾರೆ? ಹಾಗಾದರೆ ಮಾತ್ರ ನಾವು ಫಲವನ್ನು ಭೋಗ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲದೆ ಇದ್ರೆ ನಮ್ಮ ಫಲಕ್ಕೆ ದೇವರು ಕತ್ರಿ ಹಾಕ್ತಾನೆ, ನಾವು ಅತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ದೃಷ್ಟಿಯಲ್ಲಿ ನಾವು ಅದನ್ನು ಮಾಡಬೇಕು ಅನ್ನುವ ಸಂದೇಶವನ್ನು ಇಲ್ಲಿ